ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಕೆಲವು ವಿಚಾರಗಳಿಗೆ, ನಿಮ್ಮ ವ್ಯವಹಾರಕ್ಕೆ ಅನುಗುಣವಾಗಿ ಹಿರಿಯರ, ತಂದೆಯವರ ಮಾರ್ಗದರ್ಶನ ವಿಶೇಷವಾದಂತಹ ರೀತಿಯಲ್ಲಿ ದೊರಕುತ್ತೆ. ಆದರೆ ತಾಳ್ಮೆಯಿಂದ ಬಹಳ ವಿನಮ್ರರಾಗಿ ಆ ಮಾತುಗಳನ್ನು, ಮಾರ್ಗದರ್ಶನವನ್ನು ಸ್ವೀಕಾರ ಮಾಡಬೇಕು, ಅದರಂತೆ ನಡ್ಕೊಳ್ಬೇಕು. ಆಗ ಮಾತ್ರ ಶುಭ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ಅಂತ ಅರ್ಥ. ಸಮಾಜಕ್ಕೆ ಅನುಕೂಲಕರವಾದಂತಹ, ಉತ್ತಮವಾದಂತಹ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿ ನಿಮಗೆ ಅದರಿಂದ ಶುಭ ಮತ್ತು ಲಾಭ ಎರಡೂ ಕೂಡ ಸಿಕ್ಕುವಂಥದ್ದು. ನಿಮ್ಮ ಪ್ರತಿಭೆ ಏನಿದೆ ಅದನ್ನು ನಿರೂಪಣೆ ಮಾಡಲಿಕ್ಕೆ, ತೋರಿಸಲಿಕ್ಕೆ ಉತ್ತಮವಾದಂತಹ ಅವಕಾಶ, ಸದವಕಾಶ ಇದು. ಹಾಗಾಗಿ ಆ ಪ್ರತಿಭೆಯನ್ನು, ಆ ವಿದ್ವತ್ತನ್ನು, ವಿಶೇಷತೆಯನ್ನು ಸಮಾಜಕ್ಕೆ ಸರಿಯಾದಂತಹ ರೀತಿಯಲ್ಲಿ ತೋರಿಸುವಂತಹ ಕೆಲಸ ಮಾಡಿ. ಧ್ಯಾನ, ಯೋಗ, ವ್ಯಾಯಾಮ ಇತ್ಯಾದಿಗಳನ್ನು ಮಾಡೋದರಿಂದ ಮನಸ್ಸು, ದೇಹ ಎಲ್ಲದರ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬಹುದು. ಹಾಗಾಗಿ ಆ ದಿಶೆಯಲ್ಲಿ ನಿಮ್ಮ ಪ್ರಯತ್ನಗಳು ನಡೆಯಲಿ. ಸ್ನೇಹಿತರು, ಬಂಧುಗಳು, ಆತ್ಮೀಯರು ಇವರ ಒಂದು ವಿಶ್ವಾಸ, ಸ್ನೇಹ ನಿಮಗೆ ಸ್ಫೂರ್ತಿದಾಯಕವಾದಂಥದ್ದು. ಎಲ್ಲ ದೃಷ್ಟಿಯಿಂದ ಗಮನಿಸ್ತಾ ಹೋದರೆ ಶುಭವಾದಂತಹ ದಿವಸ. ಯಾವುದೇ ರೀತಿಯ ವಿಘ್ನಗಳು ಬಾರದಂತೆ ಆ ಗಣಪತಿ ನಿಮ್ಮನ್ನು ಕಾಪಾಡಲಿ ಅಂತ ಗಣೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ ವಿದ್ಯಾರ್ಥಿಗಳು, ಯಾವುದೇ ರೀತಿಯ ದುಶ್ಚಟಗಳಿಗೆ ಬಲಿಯಾಗಬೇಡಿ. ನಿಮ್ಮ ಭವಿಷ್ಯ ಬಹಳ ಬಹಳ ಮುಖ್ಯವಾದ್ದು, ನಿಮಗೂ, ನಿಮ್ಮ ಪೋಷಕರು, ಜೊತೆಗೆ ಸಮಾಜಕ್ಕೂ ಕೂಡ. ಹಾಗಾಗಿ ನಿಮ್ಮ ವಿದ್ಯಾರ್ಥಿ ಜೀವನವನ್ನು ಎಲ್ಲ ರೀತಿಯಿಂದಲೂ ಕೂಡ ಉತ್ತಮವಾಗಿ ಪೋಷಿಸಬೇಕಾದಂಥದ್ದು ಮೊದಲು ನಿಮ್ಮ ಕೈಯಲ್ಲಿರುತ್ತೆ. ಪೋಷಕರು ಆ ದಿಶೆಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಇಡೀ ಸಮಾಜ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಪ್ರಜೆ ಸಮಾಜಕ್ಕೆ ಬರ್ತಾನೆ ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇರುತ್ತೆ. ಅದು ಯಾವುದೂ ಕೂಡ ಹುಸಿ ಆಗಬಾರದು ಅನ್ನುವಂತಹ ಉದ್ದೇಶ. ಮನೆಯ ವಿಚಾರದಲ್ಲಿ ಹೊರಗಿನವರ ಸಲಹೆ ಅನಗತ್ಯ. ನಿಮ್ಮ ಮನೆಯ ವಿಚಾರವನ್ನು 4 ಗೋಡೆಗಳ ಮಧ್ಯದಲ್ಲಿ ನೀವೇ ಬಗೆಹರಿಸ್ಕೊಳ್ಳಿ. ನಿಮ್ಮ ಗೌರವ ಹಾಗೆ ಉಳಿತಕ್ಕಂಥದ್ದಾಗುತ್ತೆ. ಖರ್ಚುಗಳನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡಿ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಯಾವ ಕಾರಣಕ್ಕೂ ಕೂಡ ತಾತ್ಸಾರವನ್ನು ಮಾಡ್ತಕ್ಕಂಥದ್ದು ಬೇಡ. ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ತಕ್ಕಂತಹ ಸೂಚನೆಗಳು ಕಾಣುತ್ತೆ. ಅಂತಹ ಸಂದರ್ಭದಲ್ಲಿ ಬಹಳ ಬಹಳ ಎಚ್ಚರಿಕೆಯಿಂದ, ಸೂಕ್ಷ್ಮವಾಗಿ ಅದನ್ನು ಗಮನಿಸಿ ಆ ಸಂದರ್ಭಕ್ಕೆ ಅನುಗುಣವಾಗಿ ನೀವು ನಡ್ಕೊಳ್ಬೇಕಾದಂತಹ ರೀತಿ ಬಹಳ ಮುಖ್ಯವಾಗುತ್ತೆ. ನಿಮ್ಮ ಹಳೆಯ ವಿಚಾರಕ್ಕೆ ಬಂಧುಗಳ ಮಧ್ಯದಲ್ಲಿ ಕಲಹ ಆಗಬಹುದು ಅನ್ನುವಂಥದ್ದು. ನಿಮ್ಮ ಪರವಾಗಿ ಬೇರೆಯವರೇನಾದರೂ ಮಾತಾಡಿದರೆ, ನಿಮ್ಮನ್ನು ವಹಿಸ್ಕೊಂಡು ಮಾತಾಡಿದರೆ ಅವರಿಗೆ ಅಪಮಾನವಾಗ್ತಕ್ಕಂಥದ್ದು. ಆಗ ಯಾರು ನಿಮ್ಮ ಪರವಾಗಿರ್ತಾರೋ ಅವರ ಜೊತೆಯಲ್ಲಿ ನೀವಿರಬೇಕಾಗತ್ತೆ. ನೀವು ಆಗ ಸುಮ್ಮನಾಗ್ಬಿಟ್ರೆ ನಿಮ್ಮ ಪರವಾಗಿ ಮಾತಾಡಿದವರ ಮರ್ಯಾದೆ ಹೋಗುತ್ತೆ ಅನ್ನುವಂಥದ್ದು. ಮಹಾಕಾಳಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವೃತ್ತಿ ಏನಿದೆ, ಆ ವೃತ್ತಿಯ ದೃಷ್ಟಿಯಿಂದ ಸಮಾಜಕ್ಕೇನಾದರೂ ಒಳ್ಳೆಯದನ್ನು ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇದೆ. ಅಂತಹ ಉತ್ತಮವಾದಂತಹ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರ್ತೀರಿ. ವೃತ್ತಿಯ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕಳಿಸಿ ನಿಮ್ಮ ಗೌರವವೂ ಹೆಚ್ಚಾಗತ್ತೆ. ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಹೋದಾಗ ಹಲವಾರು ಜನ ಅದನ್ನು ಬಹಳ ಶ್ರದ್ಧೆಯಿಂದ, ಗೌರವದಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಜನ ನಿಮ್ಮ ಆಕರ್ಷಣೆಗೆ ಒಳಗಾಗ್ತಾರೆ. ಅಂದರೆ ನಿಮ್ಮ ಮಾತಾಗಲಿ, ನಿಮ್ಮ ನಡೆ, ನುಡಿ ಎಲ್ಲವೂ, ಕಾರ್ಯ ಇವೆಲ್ಲವೂ ಕೂಡ ಜನಕ್ಕೆ ಅನುಕೂಲ, ಜೊತೆಗೆ ಹಿತ ಅಂತ ಹೇಳಿ ಅನಿಸುವಂಥದ್ದು. ಕಾರ್ಯವೈಖರಿಯನ್ನು ಜನ ಮೆಚ್ಚಿಕೊಳ್ತಾರೆ, ಅಭಿನಂದಿಸ್ತಾರೆ. ಜನಕ್ಕೆ ಬೇಕಾಗಿರತಕ್ಕಂಥದ್ದು ಉತ್ತಮವಾದಂತಹ ಮಾರ್ಗದರ್ಶನ, ಅದರಲ್ಲೂ ಕೂಡ ಅದು ಉಚಿತವಾಗಿ ಸಿಕ್ಕತ್ತೆ ಅಂತಂದರೆ ಕೇಳಬೇಕಾ? ಹಾಗಾಗಿ ನಿಮ್ಮ ಬಗ್ಗೆ ಜನರಿಗೆ ಗೌರವ ಮೂಡ್ತಕ್ಕಂಥದ್ದು. ಆರ್ಥಿಕವಾಗಿಯೂ ಕೂಡ ನಿಮಗೆ ಅನುಕೂಲಕರವಾದಂತಹ ದಿವಸ ಅಂತ ಹೇಳುವಂಥದ್ದು. ಈ ಎಲ್ಲ ದೃಷ್ಟಿಯಿಂದ ಗಮನಿಸಿದಾಗ ದಿನ ಚೆನ್ನಾಗಿದೆ. ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ನಿಮ್ಮ ಪ್ರಾಮಾಣಿಕತೆ, ಕೆಲಸ ಕಾರ್ಯಗಳಲ್ಲಿ ನಿಮಗಿರತಕ್ಕಂತಹ ಬದ್ಧತೆ ನಿಮ್ಮ ಗೌರವವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ.
ಗುರು ಹಿರಿಯರನ್ನು ಗೌರವಿಸಿ ಅವರ ಆಶೀರ್ವಾದವನ್ನು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಆ ಮಾರ್ಗದರ್ಶನವನ್ನು ನೀವು ಮುಂದಿನ ಪೀಳಿಗೆಗೆ ಮತ್ತೆ ಕಳಿಸಿ ಅಂತಕ್ಕಂಥದ್ದು ಶುಭವಾಗಿ. ಕರ್ಕಾಟಕ ರಾಶಿ, ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ. ಅದು ನಿಮಗೆ ಆತಂಕಕ್ಕೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಕ್ಕಬಹುದು ಅನ್ನುವಂಥದ್ದು, ನಿಮಗಿರತಕ್ಕಂತಹ ಬುದ್ಧಿವಂತಿಕೆ ನಿಮಗೆ ಶುಭ ಫಲವನ್ನು ಕೊಡುವಂಥದ್ದಾಗುತ್ತೆ. ಇಂಜಿನಿಯರ್ಸ್ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು. ತಾಯಿಯ ಕಡೆಯಿಂದ ಉತ್ತಮವಾದಂತಹ ಬೆಂಬಲ ಮತ್ತು ಧನ ಸಹಾಯ ನಿಮಗೆ ಆಗುವಂಥದ್ದು. ತಾಯಿಯವರನ್ನ ಚೆನ್ನಾಗಿ ನೋಡಿಕೊಳ್ಳುವಾಗ ಅವರು ನಿಮಗೇನೋ ಒಂದಷ್ಟನ್ನು ಮಾಡಬೇಕು ಅಂತ ಹೇಳಿ ಆ ಪ್ರೀತಿ ವಿಶ್ವಾಸದಿಂದ ಆಶೀರ್ವಾದ ರೂಪದಲ್ಲಿ ಏನನ್ನಾದರೂ ಕೊಡಬಹುದು ಅನ್ನುವಂಥದ್ದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಧನೆಗೆ ಗೌರವ ಸಿಗ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕೆ ದೂರದೂರಿಗೆ ವಿದೇಶಕ್ಕೆ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ಬೇರೆ ಕಡೆ ಹೋಗಿ ಓದಬೇಕು ಅಂತಕ್ಕಂತಹ ಹಂಬಲ ಇಟ್ಕೊಂಡಿರ್ತಕ್ಕಂಥವರಿಗೆ ಅವರ ಆಸೆ ಪೂರೈಸುವಂತಹ ವಾತಾವರಣ ಇರುತ್ತೆ. ಬಡ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಹಾಯವನ್ನು ಮಾಡಿ ಆ ವಿದ್ಯಾರ್ಥಿಗಳ ಓದಿನ ಜೀವನಕ್ಕೆ ಬೇಕಾಗತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ನಿಮ್ಮ ಶಕ್ತಿಗನುಗುಣವಾಗಿ ಮಾಡಿ. ಶುಭವಾಗಿ.